ಮೂದೇವಿ ಎದುರುಗಡೆ ಕಾಣಿಸ್ತಾ ಇಲ್ವಾ? ಸ್ಟಾರ್ಟ್ ಆಯಿತು. ಯಾಕಪ್ಪ ಅದು ಚೆಕ್ ಪೋಸ್ಟಲ್ಲಿ ವೀಡಿಯೋ ಮಾಡಲಿಲ್ಲ ಅಂತಂದರೆ ಬ್ಯಾಟ್ರಿ ಮೊಬೈಲ್ ಸ್ಟೋರೇಜ್ ಫುಲ್ಲಾಗಿತ್ತು. ಸೊ ಮೊಬೈಲ್ ಸ್ಟೋರೇಜಲ್ಲಿ ಹಳೆ ವೀಡಿಯೋಗಳು, ಎಡಿಟೆಡ್ ವೀಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ ಈ ವಿಡಿಯೋ ತೆಗಿಯೋಕ್ಕೋಸ್ಕರ. ಡಿಲೀಟಾಗಿದೆ. ಮಳೆ ಬರ್ತಾ ಇದೆ. ಗೈಸ್, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ನೇತ್ರಾವತಿ ಕುದುರೆಮುಖ ಬರಬೇಕು, ಟ್ರೆಕ್ಕಿಂಗಿಗೆ ಬರಬೇಕು ಅಂತಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿರಲೇಬೇಕು. ಇಲ್ಲ ಅಲೋ ಮಾಡಲ್ಲ. ನಾನು ಮಾಡಿರಲಿಲ್ಲ. ನನ್ನ ಅದೃಷ್ಟ ಬೇರೆ ಯಾರೋ ಬುಕ್ ಮಾಡಿದ್ರು ರಿಸರ್ವೇಷನ್ನು. ಅವ್ರ ಜೊತೆ ನಾನು ಆ್ಯಡ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟರು ಸರು. ಸೊ ನೀವುಗಳೆಲ್ಲ ರಿಸರ್ವೇಷನ್ ಅಂದರೆ ಬುಕ್ಕಿಂಗ್ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಬನ್ನಿ. ಇಲ್ಲ ಅಂತಂದರೆ ಬಿಡಲ್ಲ ಅಷ್ಟೇ. ಜನರೇ, ಕಾಡು ಇದೇ ಕಾಂತಾರ ಮೂವಿಯ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಸೊಪ್ಪು ಯಾರಾದರೂ ಬಂದು ಇಲ್ಲಿ ಸೊಪ್ಪು ಕಿಪ್ಪು ಅಂತ ಗೀತ್ಕೊಂಡು ಹೋಗಿರ. ಕಿಶೋರ್ ಸರ್ ಕೊಟ್ಟಂಗೆ ಇಲ್ಲೂ ಫಾರೆಸ್ಟ್ ಆಫೀಸರ್ ಕೊಡ್ತಾರೆ, ಸರಿನಾ? ಮಳೆ 10 ನಿಮಿಷಕ್ಕೆ ಮಳೆ ಬರುತ್ತೆ, 10 ನಿಮಿಷಕ್ಕೆ ಮೋಡ ಬರುತ್ತೆ, 10 ನಿಮಿಷಕ್ಕೆ ಎಲ್ಲ ಕ್ಲಿಯರಿಟಿ ಆಗಿರುತ್ತೆ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಇದು? 5 ಕಿಲೋಮೀಟ್ರ್ ಆಗುತ್ತೆ. 5 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ 10. 12 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ನಾವು ಬಂದಿದ್ದೀವಿ ಈಗ. ಮಳೆ ಕುಡಿಯೋರು ಅಂತಿದಾರಲ್ಲ, ಮಳೆ ಕುಡಿಯೋ ಜನಾಂಗ ಅಂತ ಇದಾರಲ್ಲ, ಅವರಿದ್ದಾರೆ ಒಂದು 10 ಮನೆಯಲ್ಲಿ ಬಂಗಾರ ಬಳಿಗೆ ಅಂತ ಕಾಡು ಬಂಗಾರ ಬಳಿಗೆ. ಅದು ಕಾಡು ಎಷ್ಟು ಕಿಲೋಮೀಟ್ರ್ ಇರೋದು ಆ ಕಡೆ? ಆ ಕಡೆ ಸಿಟಿಯಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ ನಮಗೆ. ಹೌದಾ? ನಾವು ಬಂದ ಕಟ್ಟಡಿಂದ 8 ಕಿಲೋಮೀಟ್ರ್ ಆಗುತ್ತೆ ಬಂಗಾರ ಬಳಿಗೆ ಅಂತ ಹೆಸರು. ನೋಡ್ರಿ, ಆವಾಗಲೇ ಮಳೆ ಹೆಂಗೆ ಬರ್ತಾಯಿತ್ತು. ಇವಾಗ ಆಲೇ ಫುಲ್ಲು ಫಾಗು. ಈಗ ಇನ್ನೊಂದು 10 ನಿಮಿಷಕ್ಕೆ ಫುಲ್ಲು ಕ್ಲಿಯರಾಗಿರುತ್ತೆ ಮಾತ್ರ. ಮಾನ್ಸೂನ್ ಚಿಂದಿ.
ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಬರಬೇಕು ಅಂತ ಅಂದ್ರೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇಸ್ ಬೇಕು ಅಂತ ಅಂದ್ರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಸರ್ ಹೇಳಿ ನಿಮ್ದು ಇದ್ರ ನೇಮು? ಆರಾಧನಾ ಹೋಮ್ ಸ್ಟೇ ಅಂತ ಇದೆ. ನಿಮ್ಗೆ ನಾನ್ ವೆಜ್ ವೆಜ್ ಎರಡೂ ಸಿಗುತ್ತೆ. ಸೊ ಬನ್ನಿ, ಬೆಸ್ಟ್. ನಾನು ಇದಾದ್ಮೇಲೆ ನಾನೊಂದು ವಿಡಿಯೋ ಹಾಕ್ತೀನಿ ನೋಡಿ. ಎಲ್ಲ ಕ್ಲೀನ್ ಆಗಿದೆ. ಸೊ ನೇಚರ್ ಮಧ್ಯದಲ್ಲಿ ನೀವು ಸ್ಟೇ ಆಗ್ಬೋದು. ಸೊ ಬಂದು ನೀವು ನೇತ್ರಾವತಿ ಪೀಕ್ ಟ್ರೆಕ್ ಮಾಡಿ ಆರಾಮಾಗಿ ಮುಗಿಸಿ ಆರಾಮಾಗಿ ಹೋಗ್ಬೋದು. ಜನರೇ, ಈ ಜಾಗ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಲವ್ ಮ್ಯಾಕ್ಟನ್ ಮೂವಿ ಸೀನ್ ಬರುತ್ತಲ್ಲ, ಸೊ ಅದೇ ಟೆಂಪಲ್ ಇದು. ಶ್ರೀ ಸಂಸೆ ಗಣಪತಿ ಟೆಂಪಲ್ಲು. ಎಲ್ಲ ಇಲ್ಲೊಂದು ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಹೋಗೋಣ. ಸೊ ಸಿ ಯು ಗೈಸ್. ಟೀ ಸೊಪ್ಪು ಕತ್ಕೊಂಡ್ಬಿಟ್ಟಿದೀನಿ. ಮನೆಗೆ ಹೋಗಿ ಒಣಗಿಸಿ ಚೆನ್ನಾಗಿ ಒಣಗಿಸಿ ಟೀ ಮಾಡಿ ಸೊ ಜನರೇ, ಸೋಲೋ ರೈಡು ಒಂಥರ ಮಜ್ವಾಗೈತೆ. ತರ ಸಖತ್ ಗಾಡಿ ಒಪ್ನೆ ಚಿಂದಿಯಾಗಿ ಓಡಿಸ್ಬೇಕು ಅಂತಂದ್ರೆ ಭಾರಿ ರೋಡು. ಈ ಸೋಲೋ ರೈಡ್ ಮಾತ್ರ ಚಿಂದಿ ಐತೆ. ಎಲ್ಲಾದ್ರೂ ಸೋಲೋ ರೈಡೇ ಹೋಗ್ಬೇಕು. ಈ ನಮ್ಮ ಹುಡುಗರುಗಳು ನಂಬ್ಕೊಂಡ್ರೆ ಯಾವತ್ತು ಯಾವ ಟೈಮಿಗೆ ಆ ಟ್ರಿಪ್ಪೇ ಪ್ಲಾನ್ ಮಾಡಕ್ ಆಗಲ್ಲ ನೋಡಿ. 4 ತಿಂಗಳಿಂದ ಏನಪ್ಪ ಅಂದ್ರೆ ಮಾರ್ಚ್ ಇಂದ ಪ್ಲಾನ್ ಮಾಡಿದ್ದು. ಅಲ್ಗೋಗೋಣ ಇಲ್ಗೋಗೋಣ, ಎಲ್ಲೂ ಹೋಗಕ್ ಆಗ್ಲಿಲ್ಲ. ನನ್ಗೂ ತಲೆ ಕೆಟ್ಟೋಯ್ತು ಹೋಗಪ್ಪ ಅತ್ತಗೆ. ಈ ನನ್ ಮಕ್ಳ ಹತ್ರ ನಂಬ್ಕೊಂಡ್ರೆ ಆಗಲ್ಲ, ಯಾಕ ಹೋಗೇ ಬಿಡೋಣ ಅನ್ಬಿಟ್ಟು ಲೇಪಿನ ಎತ್ಕೊಂಡು ಬಂದ್ಬಿಟ್ಟಿದೀನಿ. ಎಲ್ಲ ಮುಗೀತು. ಎಲ್ಲ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತಪ್ಪ ಗೊತ್ತಿಲ್ಲ. ಸೋಲೋ ಟ್ರಕ್ ಅಂಡ್ ಸೋಲೋ ರೈಡು ಬೆಂಕಿ ಕಾಂಪಿಟೇಷನ್ ಮಾತ್ರ ಸಖತ್ತಾಗಿತ್ತು. ನಾನಂತೂ ಸಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ. ಸೊ ನೀವು ಎಂಜಾಯ್ ಮಾಡಿದೀರ ಅಂತ ಅನ್ಕೊಂತೀನಿ. ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಂಗೆ ಬೆಲ್ ಐಕನ್ನ ಸರ್ರೇ ಗೊತ್ತುಬಿಡಿ. ನಿಮ್ಗೆ ಹಂಗೆ ಬರ್ತಾ ಇರ್ಬೇಕು. ನಾನೇನಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಿಸ್ಟರ್ ಶ್ರೀ ಅಪ್ಲೋಡೆಡ್ ವಿಡಿಯೋ ಅಂತ ಬರ್ತಾ ಇರ್ಬೇಕು ವಿಡಿಯೋ ನಿಮ್ಗಳಿಗೆ. ಸೊ ಹಿಂಗೇನೆ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.